ನನಗೆ ಕ್ಯಾಮ್ರಾ ಇಲ್ಲಿರುತ್ತೆ. ನಾನು ನನ್ನನ್ನು ನೋಡಿಕೊಂಡೇ ಮಾತಾಡ್ತಾ ಇರ್ತೀನಿ. ನಮ್ಮನ್ನು ನೋಡ್ಕೊಂಡು ಮಾತಾಡಿದ್ರೆ ಒಂಥರ ಖುಷಿ ಅನಿಸುತ್ತೆ. ಅದಕ್ಕೆ ಇಲ್ಲಿ ನೋಡ್ತಾ ಇರ್ತೀನಿ. ಆಮೇಲೆ ಫೋಕಸ್ ಆಗುತ್ತೆ ಕ್ಯಾಮ್ರಾ ಇಲ್ಲಿದೆ ಅಂತ. ಸುಮ್ಮನೆ ಒಂದು ಚಾನಲ್‌ನ ಕ್ರಿಯೇಟ್ ಮಾಡೋದು, ಆಮೇಲೆ ನೋಡೋಣ ಹೆಂಗೆ ಹೋಗುತ್ತೋ ಹಂಗೆ ಹೋಗಲಿ ಅಂತ ಇದು ಮಾಡೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನೀವು ಫಸ್ಟು ಪ್ರಿಪೇರ್ ಆಗಿ ನಾನು ಏನು ಮಾಡಬೇಕು ಇಲ್ಲಿ, ನಾನು ಏನು ಕಂಟೆಂಟ್‌ನ ಕೊಡಬೇಕು ಅಂತ ಫಸ್ಟು ನೀವು ಪ್ರಿಪೇರ್ ಆಗಿ, ಆಮೇಲೆ ನೆಕ್ಸ್ಟ್ ವೀಡಿಯೋಸ್‌ನ ಹಾಕ್ತಾ ಹೋಗ್ಬೋದು. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ವಿ ಆನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ನನ್ನ ಚಾನಲ್ನಲ್ಲಿ ಒಂದು ವಿಶೇಷವಾದಂತಹ ಒಂದು ಮಾಹಿತಿಯೊಂದಿಗೆ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ಏನಪ್ಪ ಮಾಹಿತಿ ಅಂತ ಅಂದರೆ ನಿಮಗೆ ತಮ್ಮನೇನಲ್ಲೇ ಗೊತ್ತಾಗಿರಬೇಕು. ಇವತ್ತಿನ ಟಾಪಿಕ್ ಏನು ಅಂತ ಅಂದರೆ, ತುಂಬ ಜನಕ್ಕೆ ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಆಸೆ ಇರುತ್ತೆ. ಸೊ ನನ್ನ ಒಂದು ವಿಡಿಯೋ ಬಿಗಿನರ್ಸ್ ಯಾರ್ಯಾರಿದ್ದಾರೆ, ಯಾರ್ಯಾರು ಈಗಷ್ಟೇ ಯೂಟ್ಯೂಬ್ನ ಓಪನ್ ಮಾಡಿಕೊಂಡು ವೀಡಿಯೋಸ್ ಹಾಕ್ತಾಯಿದ್ದಾರೆ, ಅಥವಾ ಯಾರು ಯೂಟ್ಯೂಬ್ ಓಪನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಅವರಿಗೆಲ್ಲ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸ್ತೀನಿ ನಾನು. ಯಾಕೆ ಅಂತ ಅಂದರೆ, ತುಂಬ ಜನಕ್ಕೆ ಒಂದು ಕಾನ್ಫಿಡೆನ್ಸ್ ಇರಲ್ಲ. ಒಂದು ವಿಡಿಯೋ ಮಾಡಬೇಕು ಅಥವಾ ಒಂದು ಚಾನಲ್ ಓಪನ್ ಮಾಡಬೇಕು ಅಂತಂದರೆ ಅವ್ರಿಗೆ ಆಸೆ ಇರುತ್ತೆ, ಆಸಕ್ತಿ ಇರುತ್ತೆ. ಆಮೇಲೆ ಯಾವ ಸಬ್ಜೆಕ್ಟ್ಗೆ ನಾನು ವಿಡಿಯೋ ಮಾಡಬೇಕು, ಯಾವುದ್ರ ಮೇಲೆ ನಾನು ವಿಡಿಯೋ ಹಾಕಬೇಕು ಎಲ್ಲನೂ ಪ್ರಿಪೇರ್ ಆಗಿರ್ತಾರೆ. ಬಟ್ ಅವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಇರೋದಿಲ್ಲ. ಅಂಥವರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಯಾಕೆಂದರೆ ನಾನು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಚೆನ್ನಾಗಿ ಹೋಗ್ತಾ ಇದೆ, ನನಗೆ ನಿಜವಲ್ಲೂ ಖುಷಿ ಆಗ್ತಾ ಇದೆ, ಚೆನ್ನಾಗಿ ರೀಚ್ ಹೋಗ್ತಾ ಇದೆ. ಥ್ಯಾಂಕ್ ಯು ಆಲ್. ಆ್ಯಂಡ್ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಯಾರೆಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀರಾ, ದಯವಿಟ್ಟು ಸ್ಟಾರ್ಟ್ ಮಾಡಿ, ಇವತ್ತೇ ಸ್ಟಾರ್ಟ್ ಮಾಡಿ. ಫಸ್ಟು ನಿಮ್ಮನ್ನು ನೀವು ಪ್ರಿಪೇರ್ ಮಾಡಿಕೊಂಡು, ನಿಮ್ಮನ್ನು ನೀವು ಫಸ್ಟು ನಾನು ಎಲ್ಲದಕ್ಕೂ ರೆಡಿ ಇರ್ತೀನಪ್ಪ, ನನಗೆ ವಿಡಿಯೋ ಮಾಡೋಕ್ಕೆ ಕಾನ್ಫಿಡೆನ್ಸ್ ಇದೆ, ಮಾತಾಡೋಕ್ಕೆ ಕಾನ್ಫಿಡೆನ್ಸ್ ಇದೆ. ಯಾವುದೇ ಪ್ಲ್ಯಾಟ್ಫಾರ್ಮ್ ನೋಡಿ, ನೀವು ಯಾವುದೇ ಒಂದು ಯೂಟ್ಯೂಬ್ ಅಂತ ಅಲ್ಲ, ನಿಮ್ಗೆ ಎಲ್ಲೇ ಇದ್ರೂ ಪಾಸಿಟಿವ್ ರೆಸ್ಪಾನ್ಸಿವ್ ಅಷ್ಟೇ ಇರುತ್ತೆ, ಅಷ್ಟೇ ನಿಮಗೆ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಅಷ್ಟೇ ಇರುತ್ತೆ. ಒಂದೇ ಫೀಲ್ಡ್ ಅಂತಲ್ಲ, ಎಲ್ಲ ಫೀಲ್ಡಲ್ಲೂ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಕೆಲವೊಬ್ರಿಗೆ ಅದೊಂದು ಭಯ ಇರುತ್ತೆ, ವೀಡಿಯೋ ಮಾಡ್ತೀವಿ ಎಲ್ಲಿ ಬ್ಯಾಡ್ ಕಮೆಂಟ್ಸ್ ಬರುತ್ತೋ ಅಥವಾ ಯಾರಾದರೂ ಆಡ್ಕೊಳ್ತಾರೋ ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ. ಸೊ ಎಲ್ಲನೂ ಪಕ್ಕಕ್ಕಿಡಿ, ಓಕೆನಾ. ನಿಮಗೆ ಬ್ಯಾಡ್ ಕಮೆಂಟ್ಸ್ ಮಾಡೋರು ಯಾರೂ ನಿಮ್ಮ ಲೈಫ್ನ ನೋಡೋದಕ್ಕೆ ಯಾರೂ ಬರಲ್ಲ. ನಿಮ್ಮ ಲೈಫ್ನ ನೀವೇ ನೋಡಬೇಕು, ನಿಮ್ಮ ಗೋಲ್ನ ನೀವೇ ರೀಚ್ ಮಾಡಬೇಕು, ನಿಮ್ಮ ಆಸೆ ಕನಸುಗಳಿಗೋಸ್ಕರ ನೀವೇ ನಿಲ್ಲಬೇಕು, ರೈಟ್. ಆಲ್ರೈಟ್, ಫಸ್ಟು ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳಿ. ನಾನು ವೀಡಿಯೋ ಮಾಡೇ ಮಾಡ್ತೀನಿ, ನನಗೆ ಇಷ್ಟ ಇದೆ, ನನಗೆ ಒಂದು ಪ್ಯಾಷನ್ ಇದೆ, ನಾನು ಓಪನ್ ಮಾಡ್ತೀನಿ ಚಾನಲ್ನ, ನಾನು ವೀಡಿಯೋಸ್ ಹಾಕ್ತೀನಿ ಅಂತ ನೀವು ಫಸ್ಟು ನಿಮ್ಮನ್ನು ನೀವು ಮೆಂಟಲಿ ಫಿಸಿಕಲಿ ನೀವು ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟು ಕಂಟೆಂಟ್ನ ರೆಡಿ ಮಾಡ್ಕೊಳ್ಳಿ. ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇರುತ್ತೆ, ನಿಮಗೆ ತುಂಬ ಜನಕ್ಕೆ ತುಂಬ ವಿಷಯಗಳಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಒಬ್ಬರಿಗೆ ಕುಕ್ಕಿಂಗಲ್ಲಿ ಇಂಟ್ರೆಸ್ಟ್ ಇರುತ್ತೆ, ಕೆಲವೊಬ್ಬರಿಗೆ ಕ್ಲಾಸ್ಗಳು ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಹೀಗೆ ತುಂಬ ಜನಕ್ಕೆ ತುಂಬ ಅವ್ರವ್ರ ಪ್ಯಾಷನಿಗೆ ತಕ್ಕಂತೆ ಅವ್ರು ಇರ್ತಾರೆ. ಅವರಿಗೆ ಇಂಟ್ರೆಸ್ಟು ಇರುತ್ತೆ, ಅವರಿಗೆ ನಾಲೆಡ್ಜು ಇರುತ್ತೆ, ಟ್ಯಾಲೆಂಟು ಇರ್ತಾರೆ. ಬಟ್ ಸೊ ನೆಕ್ಸ್ಟ್ ನೀವು ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಬಗ್ಗೆ ತಿಳ್ಕೊಬೇಕಾಗಿರುತ್ತೆ. ಯೂಟ್ಯೂಬ್ದು ಒಂದಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲದೂ ಇದೆ. ಅದನ್ನೆಲ್ಲ ನೀವು ಫಸ್ಟು ನಿಮಗೆ ಬೇಕಾದಷ್ಟು ವೀಡಿಯೋಸ್ಗಳು ಸಿಗುತ್ತೆ. ತುಂಬ ಜನ ಅದ್ರ ಬಗ್ಗೆ ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡಿದ್ದಾರೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಅದರ ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ನಾವು ಏನು ಮೆನ್ಷನ್ ಮಾಡಬೇಕು, ಏನು ಮೆನ್ಷನ್ ಮಾಡಬಾರ್ದು, ಯಾವ ಥರದ ವೀಡಿಯೋಸ್ ಹಾಕಬೇಕು, ಯಾವ ಥರದ ವೀಡಿಯೋಸ್ ಹಾಕಬಾರ್ದು, ಕಾಪಿರೈಟ್ಸ್ ಬಗ್ಗೆ ತಿಳ್ಕೊಳ್ಳಿ, ಸ್ಟ್ರೈಕ್ ಬಗ್ಗೆ ತಿಳ್ಕೊಳ್ಳಿ. ಎಲ್ಲನೂ ತಿಳ್ಕೊಂಡು ಅದನ್ನು ನೀವು ಮೆಂಟಲಿ ಫಿಸಿಕಲಿ ರೆಡಿಯಾಗಿ ನಿಂತ್ಕೊಳ್ಳಿ. ನೆಕ್ಸ್ಟು ನಿಮಗೆ ಹೊಸಬ್ರಿಗೆ, ನೀವು ಆಲ್ರೆಡಿ ನಿಮ್ಮ ಕಂಟೆಂಟ್ ನಿಮ್ಮ ಹತ್ರ ರೆಡಿ ಇದ್ದರೆ ನೀವು ಅದೇ ಕಂಟೆಂಟ್ ಮುಖಾಂತರ ನೀವು ಚಾನಲ್ನ ಸ್ಟಾರ್ಟ್ ಮಾಡ್ಬೋದು. ಯೂಟ್ಯೂಬ್ ಮಾಡೋಕ್ಕೆ ಆಸೆ ಇದೆ, ಕಂಟೆಂಟ್ ಗೊತ್ತಿಲ್ಲ ಅನ್ನೋಂಥವ್ರಿಗೆ, ನನಗೆ ಗೊತ್ತಿರೋ ಅಷ್ಟು, ನಾನೇನು ತುಂಬ ಅದರಲ್ಲಿ ಫೋಕಸ್ಡ್ ಆಗಿದ್ದೀನಿ ಅಂತ ಅಲ್ಲ, ನನಗೆ ಎಷ್ಟು ಗೊತ್ತಿದೆ ಈ ಕಂಟೆಂಟ್ಗಳನ್ನ ಮಾಡ್ಬೋದು ಅನ್ನೋದು, ನನಗೆ ಗೊತ್ತಿರೋವಂಥ ಕಂಟೆಂಟ್ಗಳನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾರಿಗಾದರೂ ಹೆಲ್ಪ್ ಆದರೆ ಆ ಒಂದು ಕಂಟೆಂಟ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ನೆಕ್ಸ್ಟು ನನಗೆ ಗೊತ್ತಿರೋ ಟಿಪ್ ಏನು ಅಂತ ಅಂದರೆ, ನೀವೊಂದು ಚಾನಲ್ನ ಶುರು ಮಾಡೋಕ್ಕಿಂತ ಮುಂಚೆ ನಿಮ್ಮ ಕಂಟೆಂಟ್ ಎಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಅದ್ರ ಬಗ್ಗೆನೇ ಒಂದು 5 ವೀಡಿಯೋಸ್ ಮಾಡಿ ಇಟ್ಕೊಳ್ಳಿ. ಫಸ್ಟೇ ಒಂದು 5 ವೀಡಿಯೋಸ್ ಮಾಡಿ ಇಟ್ಕೊಳ್ಳಿ.
ಯಾಕೆ ಅಂತಂದರೆ ಒಂದಿನ ವೀಡಿಯೋ ಮಾಡಿರ್ತೀರ, ಅದರ ನೆಕ್ಸ್ಟ್ ಡೇಗೆ ನೀವು ವೀಡಿಯೋ ಹಾಕಬೇಕು ಅಂತಂದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ನಿಮಗೆ, ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಮುಖಾಂತರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಫಸ್ಟು ಒಂದು 5-6 ವೀಡಿಯೋಗಳನ್ನ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆವಾಗ ನಿಮಗೆ ಅಪ್ಲೋಡ್ ಮಾಡ್ತಾ ಮಾಡ್ತಾ ನಿಮಗೊಂದು ಥಾಟ್ ಬರುತ್ತೆ, ಇದಾದ್ಮೇಲೆ ಇದು ಮಾಡ್ಬೋದು, ಇದಾದ್ಮೇಲೆ ಇದು ಮಾಡ್ಬೋದು ಅಂತ. ಅದಕ್ಕೋಸ್ಕರ ನಾನು ಅಷ್ಟೇ, ನಿಮ್ಗೇನಾದರೂ ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಅಂದರೆ ನಾನು ಎಲ್ಲನೂ ಇದ್ರಲ್ಲಿ ಬರ್ಕೊಂಡಿರ್ತೀನಿ, ಎಲ್ಲನೂ ಇದ್ರಲ್ಲಿ ನಾನು ನೋಟ್ ಮಾಡ್ಕೊಂಡಿರ್ತೀನಿ. ಆಮೇಲೆ ಅಷ್ಟೇ ನಿಮಗೆ ಹೇಳೋಕ್ಕೆ ನನಗೂ ಈಸಿ ಆಗುತ್ತೆ. ಸಡನ್ನಾಗಿ ಮಾತಾಡುವಾಗ ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀವಿ, ಏನು ಹೇಳಬೇಕಂತ ಗೊತ್ತಾಗಲ್ಲ. ಹಾಗಾಗಿ ನೀವು ಈ ಥರ ಒಂದು ಕಡೆ ನೋಟ್ ಮಾಡಿ ಇಟ್ಕೊಂಡ್ರೆ ಆರಾಮ್ಸೆ ನೀವು ವೀಡಿಯೋಗಳನ್ನ ಹಾಕ್ತಾ ಹೋಗ್ಬೋದು. ನೆಕ್ಸ್ಟ್ ನೀವು ಚಾನಲ್ನ ಸ್ಟಾರ್ಟ್ ಮಾಡಿದ್ಮೇಲೆ, ಕಂಟೆಂಟ್ ರೆಡಿ ಮಾಡ್ಕೊಂಡ್ಮೇಲೆ, ವೀಡಿಯೋಸ್ ಅಪ್ಲೋಡ್ ಮಾಡಿದ್ಮೇಲೆ ನೀವು ಮೇಯ್ನಾಗಿ ಮಾಡಬೇಕಾಗಿರೋದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನೀವು ಡೈಲಿ ವೀಡಿಯೋ ಹಾಕ್ತೀನಿ ಅನ್ಕೋತೀರ, ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು. ಅಥವಾ 2 ಡೇಸಿಗೆ ಒಂದು ಸರಿ ಹಾಕ್ತೀನಿ ಅನ್ಕೋತೀರ, 2 ಡೇಸಿಗೆ ಒನ್ಸ್ ಹಾಕ್ತಾ ಇರಬೇಕು. ಅಥವಾ ವೀಕ್ಲಿ ಒನ್ಸ್ ಹಾಕ್ತೀರಾ, ವೀಕ್ಲಿ ಒನ್ಸ್ ಹಾಕಲೇಬೇಕು. ಅದು ಕನ್ಸಿಸ್ಟೆನ್ಸಿ ನೀವು ಹೆಂಗೆ ಸ್ಟಾರ್ಟ್ ಮಾಡಿರ್ತೀರ ಅದೇ ಥರ ಹೋಗಬೇಕು. ಒಂದಿನ ಹಾಕೋದು, ಸ್ವಲ್ಪ ಗ್ಯಾಪ್ ಕೊಡೋದು, ಮತ್ತೆ ಹಾಕೋದು, ಆ ಥರ ಮಾಡ್ತಾ ಹೋಗ್ಬಿಡಿ. ನೀವು ಎಷ್ಟು ದಿನಕ್ಕೆ ರೆಡಿ ಆಗಿರ್ತೀರ, ಡೈಲಿ ಅಪ್ಲೋಡ್ ಮಾಡ್ತೀರಾ, ಡೈಲಿ ಅಪ್ಲೋಡ್ ಮಾಡಿ. 2 ಡೇಸಿಗೆ ಮಾಡ್ತೀರಾ, 2 ಡೇಸಿಗೆ ಮಾಡಿ. ಆ ಒಂದು ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡ್ಕೊಂಡು ಹೋದರೆ ಚಾನಲ್ಲು ಚೆನ್ನಾಗಿ ಗ್ರೋತ್ ಆಗುತ್ತೆ, ರೀಚ್ ಕೂಡ ಚೆನ್ನಾಗಿ ಹೋಗುತ್ತೆ. ನೆಕ್ಸ್ಟು ವಿಷಯಕ್ಕೆ ಬರೋದಾದರೆ, ಕಂಟೆಂಟ್ ಬಗ್ಗೆ ಬರೋದಾದರೆ, ನನಗೆ ಗೊತ್ತಿರೋಷ್ಟು ಒಂದಷ್ಟು ಕಂಟೆಂಟ್ಸ್ನ ನಿಮಗೆ ಹೇಳ್ತೀನಿ. ನಿಮಗೆ ಯೂಸ್ ಆದರೆ ನೀವು ಅದನ್ನು ಟ್ರೈ ಮಾಡಿ. ಫಸ್ಟ್ ಬಂದು ನಿಮಗೆ ಕುಕ್ಕಿಂಗ್ ಚಾನಲ್ ಅಂತೂ ತುಂಬ ಅಂದರೆ ತುಂಬ ಕಾಂಪಿಟೇಷನ್ ನಡೀತಾ ಇದೆ, ಎಲ್ಲರೂ ಮಾಡ್ತಾಯಿದ್ದಾರೆ. ಹೆಣ್ಮಕ್ಳಿಗಂತೂ ಹೇಳಿ ಮಾಡಿಸಿದ ಚಾನಲ್ ಇದು ಅಂತ ಹೇಳ್ಬೋದು. ನಿಮಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ, ವೆರೈಟೀಸ್ ಎಲ್ಲ ಮಾಡ್ತೀರಾ ಅಂತ ಅಂದರೆ ನೀವು ಏನು ಅಡುಗೆ ಮಾಡ್ತೀರಾ ಅದನ್ನೆಲ್ಲದೂ ಕೂಡ ನೀವು ಒಂದು ರೆಸಿಪಿಯಾಗಿ ಚೆನ್ನಾಗಿ ಒಂದು ವೀಡಿಯೋ ಎಲ್ಲ ನೀಟಾಗಿ ತೆಕ್ಕೊಂಡು, ಫೋಟೋಸ್ ನೀಟಾಗಿ ತೆಕ್ಕೊಂಡು ಅದನ್ನು ಕೂಡ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೋದು. ಕುಕ್ಕಿಂಗ್ ಚಾನಲ್ ತುಂಬ ನೋಡ್ತಾ ಇರ್ತಾರೆ ಹೆಣ್ಮಕ್ಳಂತೂ. ಯೂಟ್ಯೂಬಲ್ಲಿ ಆಲ್ಮೋಸ್ಟ್ ನೋಡೋದೇ ಕುಕ್ಕಿಂಗ್ ಚಾನಲ್ ಅನ್ಕೋತೀನಿ ನಾನು. ಸೊ ನಿಮಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ, ನೀವು ಚೆನ್ನಾಗಿ ಮಾಡ್ತೀರಾ ಅಂತ, ಟೇಸ್ಟ್ ಮುಖ್ಯ ಅಲ್ಲ ಇಲ್ಲಿ, ವೀಡಿಯೋ ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ನೀವು ತಮ್ನೇಲಿಗೆ ಹಾಕೋ ಫೋಟೋ ತುಂಬ ಚೆನ್ನಾಗಿ ಕಾಣಿಸಿದ್ರೆ, ಅಟ್ರ್ಯಾಕ್ಟ್ ಆದರೆ ಬೇಗ ಅದನ್ನು ಜನ ಓಪನ್ ಮಾಡಿ ನೋಡ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಬರೋದಾದರೆ ವ್ಲಾಗ್ ಚಾನಲ್ ಮಾಡ್ಬೋದು. ವ್ಲಾಗ್ ಚಾನಲ್ಲು ತುಂಬ ಚೆನ್ನಾಗಿ ಹೋಗುತ್ತೆ, ತುಂಬ ಅಂದರೆ ತುಂಬ ರೀಚ್ ಹೋಗುವಂಥ ಚಾನಲ್ ಅಂದರೆ ವ್ಲಾಗ್ ಚಾನಲ್ ಹೋಗುತ್ತೆ ಅನ್ಕೋತೀನಿ ನಾನು. ಡೈಲಿ ನೀವೇನು ಮಾಡ್ತೀರಾ, ಬೆಳಗ್ಗೆ ಎದ್ದ ತಕ್ಷಣದಿಂದ ನಿಮ್ಮ ಒಂದು ಪರ್ಸ್ನಲ್ ಥಿಂಗ್ಸ್ ಏನಿರುತ್ತೆ ಅದನ್ನೆಲ್ಲ ಬಿಟ್ಟು ನೀವೇನು ಮಾಡ್ತೀರಾ ಅದನ್ನೆಲ್ಲ ವ್ಲಾಗ್ ಮಾಡಿ ನೀವು ಅಪ್ಲೋಡ್ ಮಾಡ್ಬೋದು. ಆ ಥರ ತುಂಬ ವೀಡಿಯೋಸ್ ಸಿಗುತ್ತೆ ನಿಮಗೆ. ಒಂದ್ಸರಿ ರೆಫರಿಗೆ ಅದನ್ನೆಲ್ಲ ಚಾನಲ್ ನೋಡಿ ನೀವು ಯಾವ್ಯಾವ ಥರ ಮಾಡ್ಬೋದು ಏನು ಅಂತ. ಆ ಥರ ಒಂದು ವ್ಲಾಗ್ ಚಾನಲ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಎಕ್ಸ್ಪ್ಲೋರ್ ವೀಡಿಯೋಸ್ ಮಾಡ್ಬೋದು. ಎಕ್ಸ್ಪ್ಲೋರ್ ವೀಡಿಯೋಸ್ ಅಂದರೆ ನೀವು ಎಲ್ಲಾದರೂ ಹೊರಗಡೆ ಹೋಗ್ತೀರಾ, ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ, ಒಂದು ಪ್ಲೇಸ್ ಆಗಿರ್ಬೋದು, ಒಂದು ಯಾವುದಾದ್ರು ಒಂದು ವೆಹಿಕಲ್ ಆಗಿರ್ಬೋದು, ಅಥವಾ ನಿಮ್ಗೆ ಯಾವುದು ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಅದ್ರ ಬಗ್ಗೆ ಇನ್ ಡೆಪ್ತ್ ಇನ್ಫಾರ್ಮೇಷನ್ ಕೊಡುವಂಥದ್ದು. ಸೊ ಅದಾದಮೇಲೆ ನಿಮಗೆ ಸ್ಟೋರಿ ಟೆಲ್ಲಿಂಗ್ ಮಾಡ್ಬೋದು. ಸ್ಟೋರಿ ಟೆಲ್ಲಿಂಗ್ ಅಂತಂದರೆ ನಿಮಗೆ ತುಂಬ ಚೆನ್ನಾಗಿ ಮಾತಾಡೋ ಸ್ಕಿಲ್ ಇದೆ, ನಿಮಗೆ ಒಂದು ಕಥೆನ ಒಬ್ರಿಗೊಬ್ರು ಮನಸ್ಸು ಮುಟ್ಟೋ ಹಾಗೆ, ಒಬ್ರಿಗೆ ಅರ್ಥ ಆಗೋ ಥರ ಹೇಳುವಂಥ ಒಂದು ಸ್ಕಿಲ್ ಇದೆ ಅಂತಂದರೆ, ನೀವು ಚೆನ್ನಾಗಿ ಮಾತಾಡ್ತೀರ ಅನ್ನೋದಾದರೆ ಸ್ಟೋರಿ ಟೆಲ್ಲಿಂಗ್ ಮಾಡ್ಬೋದು. ಈಸಿ ಅದು. ನೀವೊಂದು ಸ್ಟೋರಿನ ತಿಳ್ಕೊಂಡು ಅದ್ರ ಬಗ್ಗೆನೇ ವೀಡಿಯೋ ಮಾಡಿ ಹಾಕ್ಬೋದು. ತುಂಬ ಸ್ಟೋರಿಗಳು ಸಿಗುತ್ತೆ ನಿಮಗೆ, ಆ ಥರ ಈ ಥರ ಅಂತೆಲ್ಲ ತುಂಬ ವೆರೈಟಿ ಸ್ಟೋರಿಗಳು ಸಿಗುತ್ತೆ. ನೀವು ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ಬೋದು. ನೆಕ್ಸ್ಟು ಪ್ರಾಡಕ್ಟ್ ರಿವ್ಯೂ. ಈಗ ಸ್ಕಿನ್ ಕೇರು, ಹೇರ್ ಕೇರು, ವೆಯ್ಟ್ ಲಾಸು, ವೆಯ್ಟ್ ಗೇಯ್ನು, ಅದೆಲ್ಲ ಏನು ಪ್ರಾಡಕ್ಟ್, ಅದಕ್ಕೆಲ್ಲ ಪ್ರಾಡಕ್ಟ್ ಸಂಬಂಧಪಟ್ಟಿರುತ್ತೆ. ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಕಿಚನ್ ಐಟಮ್ಸ್ಗಳಾಗಿರ್ಬೋದು, ಕಿಚನ್ಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅದನ್ನೆಲ್ಲ ನೀವು ಯೂಸ್ ಮಾಡಿ ನಿಮಗೆ ಏನು ಅನ್ನಿಸ್ತು ಅದ್ರ ಬಗ್ಗೆ ನೀವು ರಿವ್ಯೂನ ಕೊಡ್ತಾ ಹೋಗ್ಬೋದು. ನೆಕ್ಸ್ಟು ನೀವೇನಾದರೂ ಸ್ವಲ್ಪ ಟ್ರಾವೆಲ್ ಮಾಡ್ತೀರಾ, ಆಚೆ ಈಚೆ ಎಲ್ಲ ಹೋಗ್ತಾ ಇರ್ತೀರಾ ಅಂತಂದರೆ ನೀವು ಟ್ರಾವೆಲಿಂಗ್ ವೀಡಿಯೋಸ್ ಮಾಡ್ಬೋದು. ತುಂಬ ಪ್ಲೇಸಸ್ಗಳ ಬಗ್ಗೆ, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆನೂ ಕೂಡ ನೀವು ವೀಡಿಯೋಸ್ಗಳನ್ನ ಮಾಡಿ ಹಾಕ್ಬೋದು. ಅದು ಚೆನ್ನಾಗಿ ಹೋಗುತ್ತೆ, ರೀಚ್ ಹೋಗುತ್ತೆ. ಇಲ್ಲ ನೀವೊಂದು ಸ್ವಲ್ಪ ಒಂದು ಆಧ್ಯಾತ್ಮದ ಕಡೆ ನಿಮಗೆ ಒಲವಿದೆ, ನಿಮಗೆ ಒಂದು ಸ್ವಲ್ಪ ಆಧ್ಯಾತ್ಮದ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತ ಅಂದರೆ, ಸ್ಪಿರಿಚುವಾಲಿಟಿ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ನೀವು ಅದ್ರ ಬಗ್ಗೆನೂ ಕೂಡ ವೀಡಿಯೋಸ್ನ ಮಾಡ್ಬೋದು. ಯೋಗ, ಧ್ಯಾನ, ಸ್ಪಿರಿಚುವಾಲಿಟಿ ಬಗ್ಗೆ, ಸ್ವಲ್ಪ ಈ ಡಿವೈನ್ ಬಗ್ಗೆ, ಅದನ್ನೆಲ್ಲ ನೀವು ವೀಡಿಯೋ ಮಾಡಿ ಅದನ್ನು ಒಂದು ಚಾನಲ್ ಮಾಡಿ ನೀವು ವೀಡಿಯೋಸ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡೋದಾದರೆ ಸ್ಪೋಕನ್ ಇಂಗ್ಲೀಷ್ ಚಾನಲ್ ಮಾಡ್ಬೋದು. ಸ್ಪೋಕನ್ ಇಂಗ್ಲೀಷ್, ನಿಮಗೆ ಇಂಗ್ಲೀಷ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದೆ, ಇಂಗ್ಲೀಷ್ ಬಗ್ಗೆ ನಾನು ಇನ್ನೊಬ್ರಿಗೆ ಹೇಳೋಷ್ಟು ನಾಲೆಡ್ಜ್ ನನ್ನ ಹತ್ರ ಇದೆ ಅನ್ನೋದಾದರೆ
ಸ್ಪೋಕನ್ ಇಂಗ್ಲೀಷ್ದು ವೀಡಿಯೋಸ್ ಕೂಡ ನೀವು ಮಾಡಿ ಹಾಕ್ಬೋದು. ಅದ್ರ ಜೊತೆಗೆ ಅಬೆಕಸ್ ಕ್ಲಾಸ್ ಅಂತ ಇವಾಗ ತುಂಬ ಜನ ಸ್ಕೂಲಲ್ಲಿ ಎಲ್ಲ ಮಕ್ಕಳಿಗೂ ಇರುತ್ತೆ ಇವಾಗ ಅಬೆಕಸ್ ಕ್ಲಾಸು. ಅದನ್ನೆಲ್ಲ ಸಪ್ರೇಟು ಸ್ಕೂಲಿಗಿಂತನೂ ಮತ್ತು ಸಪ್ರೇಟಾಗೂ ಕೂಡ ಅದನ್ನು ಕ್ಲಾಸಿಗೆ ಹಾಕ್ತಾ ಇರ್ತಾರೆ. ಅದ್ರ ಬಗ್ಗೆ ನೀವೇನಾದರೂ ನಿಮಗೆ ಅದ್ರ ಬಗ್ಗೆ ಕೋರ್ಸ್ ಮಾಡಿದ್ದೀರಾ ಅಥವಾ ಅದ್ರ ಬಗ್ಗೆ ನಾಲೆಡ್ಜ್ ಇದೆ ಅಂತಂದರೆ ಅಡ್ವಾನ್ಸ್ಡ್ ಮ್ಯಾಥ್ಸ್ ಅದ್ರ ಬಗ್ಗೆ ಕೂಡ ನೀವು ವೀಡಿಯೋಸ್ನ ಮಾಡಿ ಹಾಕ್ಬೋದು. ನೆಕ್ಸ್ಟು ತುಂಬ ಚೆನ್ನಾಗಿ ಹೋಗುವಂಥ ಒಂದು ರೀಚ್ ಹೋಗುವಂಥ ಚಾನಲ್ ಅಂದರೆ ಟೆಕ್ ಚಾನಲ್ ಕೂಡ ನೀವು ತುಂಬ ಚೆನ್ನಾಗಿ ಅಂದರೆ ಈಗೊಂದು ವಾಟ್ಸಪ್ ಬಗ್ಗೆ ಆಗಿರ್ಬೋದು, ಇನ್ಸ್ಟಾ ಬಗ್ಗೆ ಆಗಿರ್ಬೋದು, ಯಾವುದೇ ಆ್ಯಪ್ ಬಗ್ಗೆ ಆಗಿರ್ಬೋದು, ಟೆಕ್ ಚಾನಲ್ ಅಂತಂದರೆ ಟೆಕ್ನಿಕಲಿ ನಾವು ಅದ್ರ ಬಗ್ಗೆ ಅದ್ರ ಸೆಟ್ಟಿಂಗ್ಸ್ ಎಲ್ಲ ಏನೇನಿರುತ್ತೆ ಅದನ್ನೆಲ್ಲ ನೀವು ವೀಡಿಯೋ ಮಾಡಿ ಹಾಕ್ಬೋದು. ತುಂಬ ನೋಡಿರ್ತೀರ, ಏನಾದರೂ ಒಂಚೂರು ಮೊಬೈಲಲ್ಲಿ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಯೂಟ್ಯೂಬಲ್ಲಿ ಹೊಡೆದ ತಕ್ಷಣ ಅದಕ್ಕೆ ನಿಮಗೆ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಸೊ ಅದೇ ಥರ ತುಂಬ ವೀಡಿಯೋಸ್ ಕೂಡ ಸಿಗುತ್ತೆ ನಿಮಗೆ ಅದರಲ್ಲಿ. ಅದನ್ನೆಲ್ಲ ನೀವು ನೋಡಿಕೊಂಡು ಕಲ್ತ್ಕೊಂಡು ವೀಡಿಯೋ ಮಾಡಿ ಹಾಕ್ಬೋದು. ನೆಕ್ಸ್ಟು ಜಾಬ್ ರಿಲೇಟೆಡ್ ವೀಡಿಯೋಸ್ ಮಾಡ್ಬೋದು. ಜಾಬ್ ರಿಲೇಟೆಡ್ ನಿಜವಾಗ್ಲೂ ಎಲ್ಲರೂ ವೆಯ್ಟಿಂಗಲ್ಲಿ ಕಾಯ್ತಾ ಇರ್ತಾರೆ ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳೋದಕ್ಕೆ. ಸೊ ನಿಮಗೆ ನ್ಯೂಸ್ ಪೇಪರಲ್ಲಿ ಹಾಕಿರ್ತಾರೆ ಜಾಬ್ ರಿಲೇಟೆಡು, ಕೆಲವೊಂದು ವೆಬ್ಸೈಟ್ಗಳಲ್ಲಿರುತ್ತೆ, ಕೆಲವೊಂದು ನೀವು ಗ್ರೂಪ್ಗಳಿಗೆ ಆ್ಯಡ್ ಆಗಿರ್ತೀರ, ಅದರಲ್ಲೂ ಕೂಡ ಜಾಬ್ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದನ್ನೆಲ್ಲ ನೀವು ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ಬೋದು. ಅದು ಚಾನಲ್ ಚೆನ್ನಾಗಿ ಹೋಗುತ್ತೆ. ಇಲ್ಲಾಂದರೆ ಕೆಲವೊಬ್ಬರಿಗೆ ಈ ಪೂಜೆಗಳ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಪೂಜೆ, ವ್ರತ, ಮಂತ್ರ, ದೇವ್ರ ಬಗ್ಗೆ, ಒಂದು ದೇವಸ್ಥಾನಗಳ ಬಗ್ಗೆ ಅದರಲ್ಲೆಲ್ಲ ಕೆಲವೊಬ್ಬರಿಗೆ ಇಂಟ್ರೆಸ್ಟ್ ಇರುತ್ತೆ. ಕೆಲವೊಬ್ಬರು ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ, ಆಚಾರ ವಿಚಾರಗಳು ಈ ಥರದನ್ನೆಲ್ಲ. ಅದನ್ನೆಲ್ಲ ಕೂಡ ನೀವು ಒಂದು ಚಾನಲ್ ಮಾಡಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ನೋಡೋದಾದರೆ ಕೆಲವೊಬ್ಬರಿಗೆ ಒಂದು ಬಿಸ್ನೆಸ್ಸಲ್ಲಿ ಅವರು ಸಕ್ಸಸ್ ಆಗಿರ್ತಾರೆ ಅಂದರೆ ನಿಮಗೆ ತುಂಬಾ ಸಕ್ಸಸ್ ಸ್ಟೋರಿಗಳು ಸಿಗುತ್ತೆ. ಸೊ ಅದರಿಂದ ನೀವು ವಿಷಯನ ಕಲೆಕ್ಟ್ ಮಾಡಿಕೊಂಡು ಬಿಸ್ನೆಸ್ ಟಿಪ್ಸ್ನ ನೀವು ಹೇಳ್ತಾ ಹೋಗ್ಬೋದು. ಅದು ಕೂಡ ಚೆನ್ನಾಗಿ ರೀಚ್ ಆಗುತ್ತೆ. ಬಿಸ್ನೆಸ್ ಟಿಪ್ಸ್ನ ಕೊಡ್ಬೋದು ನೀವು. ಅಂದರೆ ಒಂದು ಸಕ್ಸಸ್ ಸ್ಟೋರಿನ ತೊಗೊಂಡ್ರೆ ಅದರಲ್ಲಿ ತುಂಬ ಲೆಸನ್ಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಅವರು ಮಾಡಿರುವಂಥ ಮಿಸ್ಟೇಕ್ಸ್ಗಳನ್ನ ಇನ್ನೊಬ್ಬರು ಮಾಡಬಾರ್ದು ಅನ್ನೋದಕ್ಕೆ ಒಂದು ಅರ್ಥಗಳು ಸಿಗುತ್ತೆ ಅಲ್ಲಿ. ಅದನ್ನೆಲ್ಲ ನೀವು ವೀಡಿಯೋ ಮಾಡಿ ಹಾಕ್ಬೋದು. ನೆಕ್ಸ್ಟು ಹೋಗೋದಾದರೆ ನ್ಯೂಸ್ ರಿಲೇಟೆಡ್ ವೀಡಿಯೋಸ್ ನಿಮಗೆ ಗೊತ್ತಿರುತ್ತೆ. ಪ್ರತಿದಿನ ನ್ಯೂಸ್ ಚಾನಲ್ನಲ್ಲಿ ಟಿ ವಿನಲ್ಲಿ ನೋಡ್ತಾನೆ ಇರ್ತೀವಿ. ತುಂಬ ಮೇಯ್ನ್ ಹೆಡ್ಲೈನ್ಸ್ ಏನಿರುತ್ತೆ ಅದನ್ನು ನೀವು ವೀಡಿಯೋಸ್ ಮಾಡಿ ಹಾಕ್ಬೋದು. ಅದು ನ್ಯೂಸ್ ರಿಲೇಟೆಡ್ ವೀಡಿಯೋಸ್ ಮಾಡ್ಬೋದು. ಈಗ ಟಿ ವಿನಲ್ಲಿ ನೋಡ್ತಾನೆ ಇರ್ತೀವಿ, ಏನಾದರೂ ಒಂದು ನ್ಯೂಸ್ ಹೋಗ್ತಾನೆ ಇರುತ್ತೆ, ಏನಾದರೂ ತುಂಬ ಅಂದರೆ ತುಂಬ ನ್ಯೂಸ್ ಇರುತ್ತೆ. ಸೊ ಮೇಯ್ನ್ ಯಾವುದಿರುತ್ತೆ, ಇಂಪಾರ್ಟೆಂಟ್ ಯಾವುದಿರುತ್ತೆ, ಟ್ರೆಂಡಿಂಗಲ್ಲಿ ಯಾವುದು ಹೋಗ್ತಾ ಇರುತ್ತೆ ಅದನ್ನೆಲ್ಲ ನೀವು ಕಲೆಕ್ಟ್ ಮಾಡಿಕೊಂಡು ವೀಡಿಯೋ ಮಾಡಿ ಹಾಕ್ಬೋದು. ಇನ್ನೂ ಹಲವಾರು ನಿಮಗೆ ಸಬ್ಜೆಕ್ಟ್ಗಳು ಸಿಗ್ತಾ ಹೋಗುತ್ತೆ ಯೂಟ್ಯೂಬ್ ಮಾಡ್ತೀನಿ ಅಂತ ಅಂದರೆ. ಸೊ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಯೂಟ್ಯೂಬಲ್ಲೇ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿ ನೋಡಿ ಯೂಟ್ಯೂಬ್ ಕಂಟೆಂಟ್ ಅಂತ ಹೇಳಿ ತುಂಬ ವೀಡಿಯೋಸ್ ಸಿಗುತ್ತೆ. ಸೊ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಇದರಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.